ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಅವರೊಂದು ದಿಟ್ಟ ಕ್ರಮವನ್ನ ಕೈಗೊಂಡ್ರು. ಅಮೆರಿಕದಲ್ಲಿ ಎಷ್ಟು ಜನ ಅಕ್ರಮವಾಗಿ ನೆಲೆಸಿದಾರೋ ಅವ್ರನ್ನೆಲ್ಲ ಹುಡುಕಿ ಹಿಡಿದು ಅವ್ರು ಯಾವ್ಯಾವ ದೇಶದವರು ಆ ದೇಶಗಳಿಗೆ ಕಳುಹಿಸುವಂತ ಕೆಲಸ ಮಾಡಿದ್ರು. ಅಮೆರಿಕದ ಸೇನಾ ವಿಮಾನಗಳನ್ನೇ ಬಳಸಿಕೊಂಡು ಅದಕ್ಕೆ ಆ ಅಕ್ರಮ ವಲಸಿಗರನ್ನ ತುಂಬಿಬಿಟ್ಟು ಅವರವರ ದೇಶಕ್ಕೆ ಗಡಿ ಪಾರು ಮಾಡಿದ್ರು. ಮಿತ್ರರೇ, ಈ ಸಂದರ್ಭದಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಸದ್ದಾಯ್ತು. ಯಾಕೋಸ್ಕರವಾಗಿ ಸದ್ದಾಯ್ತು? ಅಮೆರಿಕದಿಂದ ಭಾರತಕ್ಕೆ ಕಳುಹಿಸ್ತಾ ಇರುವಂತಹ ಅಕ್ರಮ ವಲಸಿಗರಿಗೆ ಅಮೆರಿಕ ಮರ್ಯಾದೆ ಕೊಡ್ತಾ ಇಲ್ಲ. ಅವ್ರ ಕಾಲಿಗೆಲ್ಲ ಕೋಳ ಹಾಕಿಬಿಟ್ಟಿದ್ದಾರೆ, ಕೈಗೆ ಬೇಡಿ ಹಾಕಿದ್ದಾರೆ, ಒಂದು ಮನುಷ್ಯರಂತೆ ಅವರನ್ನ ನಡೆಸ್ಕೊಳ್ತಾ ಇಲ್ಲ, ಅವರನ್ನ ಪಶುಗಳಂತೆ ಟ್ರೀಟ್ ಮಾಡಲಾಗ್ತಾ ಇದೆ. ಹೀಗಂತ ಭಾರತದಲ್ಲಿ ವಿಪಕ್ಷದವರು ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ವಿಪಕ್ಷದವರ ಡಿಮ್ಯಾಂಡ್ ಏನಾಗಿತ್ತು? ಭಾರತದಿಂದ ಅಕ್ರಮವಾಗಿ ಅಮೆರಿಕಕ್ಕೆ ಹೋಗಿ ನೆಲೆಸಿದಾರಲ್ಲ, ಅವರೆಲ್ಲರಿಗೂ ರಾಜಮರ್ಯಾದೆಯನ್ನ ಕೊಟ್ಟು ದೇಶಕ್ಕೆ ವಾಪಸ್ ಕಳುಹಿಸಿಕೊಡ್ಬೇಕಾಗಿತ್ತು ಅನ್ನುವ ಅರ್ಥದಲ್ಲಿ ಭಾರತದ ವಿಪಕ್ಷಗಳು ಮಾತನಾಡಿದ್ವು. ಆದ್ರೆ ಮಿತ್ರರೇ, ಭಾರತದ ವಿಪಕ್ಷಗಳು ಆ ಸಂದರ್ಭದಲ್ಲಿ ಎತ್ತಬೇಕಾದಂತಹ ಪ್ರಶ್ನೆ ಏನಾಗಿತ್ತು ಗೊತ್ತಾ? ಅಲ್ಲ, ಅಮೆರಿಕ ಅಂತಹ ದಿಟ್ಟ ಕ್ರಮ ಕೈಗೊಳ್ತಾ ಇದೆ, ನೀವ್ ಯಾವಾಗ ಸ್ವಾಮಿ ಇಂತಹ ದಿಟ್ಟ ಕ್ರಮ ಕೈಗೊಳ್ಳೋದು? ನಿಮ್ಮದೇ ಸರ್ಕಾರ ಆನ್ ರೆಕಾರ್ಡ್ ಲೋಕಸಭೆಯಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದೆ, ಭಾರತದಲ್ಲಿ 2 ಕೋಟಿಗೂ ಹೆಚ್ಚು ಮಂದಿ ಅಕ್ರಮ ವಲಸಿಗರಿದ್ದಾರೆ ಅಂತ. ಅವ್ರನ್ನ ಯಾವಾಗ ಒದ್ದು ಹೊರಗೆ ಹಾಕ್ತಿರಿ ಅಂತ ಭಾರತದಲ್ಲಿರುವಂತಹ ವಿಪಕ್ಷಗಳು ಪ್ರಶ್ನೆ ಮಾಡಬೇಕಾಗಿತ್ತು. ಆದ್ರೆ ದುರಂತ ಏನ್ ಗೊತ್ತಾ? ಭಾರತದಲ್ಲಿರುವಂತಹ ವಿಪಕ್ಷಗಳು ಆ 2 ಕೋಟಿ ಮಂದಿಯಲ್ಲಿ ನಮಗೆಷ್ಟು ವೋಟ್ ಬರುತ್ತೆ, ಅದರಲ್ಲಿ ನಮ್ಮ ವೋಟರ್ಸ್ ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕೋದ್ರಲ್ಲಿ ಮಗ್ನವಾಗಿದ್ವು. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಅಮೆರಿಕ ಏನ್ ದಿಟ್ಟ ನಿರ್ಧಾರ ಕೈಗೊಂಡಿದೆಯಲ್ಲ, ಅದಕ್ಕಿಂತಲೂ ರಫ್ ಅಂಡ್ ಟಫ್ ಆದಂತಹ ನಿರ್ಧಾರವನ್ನ ಭಾರತ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆಯಲ್ಲಿದೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿರುವಂತಹದ್ದು ಒಬ್ಬರಿಬ್ಬರಲ್ಲ ಅಕ್ರಮ ವಲಸಿಗರು, 2 ಕೋಟಿಗೂ ಹೆಚ್ಚು. ಕೇಂದ್ರ ಸರ್ಕಾರದ ಮಂತ್ರಿಯಾಗಿದ್ದಂತಹ ಕಿರಣ್ ರಿಜಿಜು 2016ರಲ್ಲಿ ಲೋಕಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನಮ್ಮ ದೇಶದಲ್ಲಿ ಕನಿಷ್ಠ ಪಕ್ಷ 2 ಕೋಟಿಗೂ ಹೆಚ್ಚು ಅಕ್ರಮ ವಲಸಿಗರಿದ್ದಾರೆ ಅಂತ. ಮಿತ್ರರೇ, ಈ ಮಾತನ್ನ ಹೇಳಿದ್ದು 2016ರಲ್ಲಿ. ಈಗ 2025, 9 ವರ್ಷ ಕಳೆದು ಹೋಗಿದೆ. ಈ 9 ವರ್ಷದಲ್ಲಿ ಈ ಸಂಖ್ಯೆ 2.5 ಕೋಟಿಯೂ ಆಗಿರಬಹುದು ಅಥವಾ 3 ಕೋಟಿ ಬೇಕಾದ್ರೂ ಆಗಿರಬಹುದು. ಕೇಂದ್ರ ಸರ್ಕಾರ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅಥವಾ ಯಾವುದೇ ರಾಜ್ಯದಲ್ಲೂ ಕೂಡ ಈ ಅಕ್ರಮ ವಲಸಿಗರನ್ನ ಹುಡುಕುವಂತಹ ಕೆಲಸ ಆಗ್ತಾ ಇಲ್ಲ. ನಿರಂತರವಾಗಿ ಈ ಅಕ್ರಮ ವಲಸಿಗರ ಸಂಖ್ಯೆ ಬೆಳೀತಾನೆ ಹೋಗ್ತಾ ಇದೆ. ಮುಂದೊಂದು ದಿನ ಈ ದೇಶದಲ್ಲಿ ಡೆಮೋಗ್ರಫಿಯನ್ನ ಬದಲಾಯಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಆ ಹಂತಕ್ಕೆ ಹೋಗ್ತಾ ಇದೀವಿ ನಾವು. ಹೀಗಾಗಿ ನಮ್ಮ ದೇಶದಲ್ಲಿ ಇರುವಂತಹ ಆಡಳಿತ ಪಕ್ಷ ಮತ್ತು ವಿಪಕ್ಷದ ಜಂಟಿ ಜವಾಬ್ದಾರಿ ಏನು ಕೇಳಿದ್ರೆ, ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಹೊರಹಾಕಬೇಕಾಗಿತ್ತು. ಈ ವಿಚಾರವನ್ನ ಈಗ ಯಾಕೆ ಇಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೇಂದ್ರ ಸರ್ಕಾರ ಅಂತಿಮವಾಗಿ ಒಂದು ಸಣ್ಣ ನಿರ್ಧಾರವನ್ನ ಮಾಡಿದೆ, ಒಂದು ಕಾನೂನನ್ನ ಪಾಸ್ ಮಾಡಿದೆ. ಆ ಕಾನೂನಿನ ಹೆಸರೇನು ಕೇಳಿದ್ರೆ ವಲಸೆ ಮತ್ತು ವಿದೇಶಿಯರ ಮಸೂದೆ 2025. ಲೋಕಸಭೆಯಲ್ಲಿ ಈ ಕಾನೂನನ್ನ ಪಾಸ್ ಮಾಡಲಾಗಿದೆ. ವಿಪಕ್ಷಗಳು ಇದಕ್ಕೆ ಅಡ್ಡಿಪಡಿಸಿದ್ವು. ಕೇಂದ್ರ ಸರ್ಕಾರ ಇದನ್ನು ಮಾಡಬಾರದು, ಇದನ್ನ ಜೆಪಿಸಿಗೆ ವಹಿಸಬೇಕು ಅಂತ ಡಿಮ್ಯಾಂಡ್ ಇಟ್ವು. ಆದ್ರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಲ್ಲ. ಈ ಮಸೂದೆಯನ್ನ ಪಾಸ್ ಮಾಡಿದೆ, ಧ್ವನಿಮತದ ಮೂಲಕ ಅಂಗೀಕಾರ ಕೂಡ ಆಗಿದೆ. ಹಾಗಾದ್ರೆ ಈ ಮಸೂದೆಯಲ್ಲಿ ಏನಿದೆ? ಏನಾದ್ರೂ ಭಾರತದಲ್ಲಿರುವಂತಹ ವಿದೇಶಿಗರನ್ನ ಹೊರಹಾಕುವಂತ ಕೆಲಸ ಆಗುತ್ತಾ? ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ ಮಿತ್ರರೇ, ಈ ಮಸೂದೆಯಿಂದಾಗಿ ಭಾರತದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಹೊರಹಾಕುವಂತಹ ದೊಡ್ಡ ಮಟ್ಟದ ಕೆಲಸ ಏನಾಗೋದಿಲ್ಲ. ಆದ್ರೆ ಭಾರತಕ್ಕೆ ಬರುವಂತಹ ಅಕ್ರಮ ವಲಸಿಗರನ್ನ ತಡೆಯೋದಕ್ಕೆ ಈ ಮಸೂದೆ ಸ್ವಲ್ಪ ಶಕ್ತಿ ಕೊಡುತ್ತೆ. ಹೀಗಾಗಿ ಇದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇದಕ್ಕಿಂತಲೂ ಹೆಚ್ಚಾಗಿ ಲೋಕಸಭೆಯಲ್ಲಿ ಈ ಮಸೂದೆಯನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ಒಂದಷ್ಟು ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೆಲವೊಂದಷ್ಟು ಗಂಭೀರ ವಿಚಾರಗಳನ್ನ ಕೂಡ ದೇಶದ ಮುಂದಿಟ್ಟಿದ್ದಾರೆ. ಅದರ ಬಗ್ಗೆಯೂ ಕೂಡ ನಿಮಗೆ ತಿಳಿಸಬೇಕಾಗಿದೆ. ಹೀಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲೋಕಸಭೆಯಲ್ಲಿ ವಲಸೆ ಮತ್ತು ವಿದೇಶಿಯರ ಮಸೂದೆ 2025 ಈ ಹಿಂದೆ ಮಂಡನೆ ಆಗಿತ್ತು. ಮಾರ್ಚ್ 27ನೇ ತಾರೀಕು ಇದನ್ನ ಪಾಸ್ ಮಾಡಲಾಗಿದೆ. ಮಸೂದೆ ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ಇದರ ಬಗ್ಗೆ ಮಾತನಾಡಿದ್ರು. ಅಮಿತ್ ಶಾ ಏನ್ ಹೇಳಿದ್ರು ಅಂತಂದ್ರೆ, ಭಾರತದಲ್ಲಿ ವಲಸೆ ನೀತಿಯನ್ನ ಸ್ವಲ್ಪ ಟೈಟ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಭಾರತಕ್ಕೆ ಹೂಡಿಕೆ, ವ್ಯಾಪಾರ, ಶಿಕ್ಷಣ, ಉದ್ಯೋಗಕ್ಕಾಗಿ ಯಾರೇ ಬಂದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಅವರು ಈ ದೇಶದ ಆರ್ಥಿಕತೆಗೆ ಪೂರಕವಾಗಿ ಕೆಲಸ ಮಾಡ್ತಾರೆ, ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತಂದ್ರೆ ಅಂತಹ ವಿದೇಶಿಗರಿಗೆ ನಾವು ರತ್ನಗಂಬಳಿ ಹಾಕಿ ಸ್ವಾಗತ ಮಾಡ್ತೀವಿ. ಆದ್ರೆ ಭಾರತದ ಸೆಕ್ಯೂರಿಟಿಗೆ ಥ್ರೆಟ್ ತರ್ತಾರೆ, ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಾರೆ ಅಂತಂದ್ರೆ ಅವರನ್ನ ನಾವು ಒದ್ದು ಹೊರ ಹಾಕ್ತೀವಿ, ಅವರಿಗೆ ಶಿಕ್ಷೆ ಕೊಡ್ತೀವಿ ಎನ್ನುವ ಅರ್ಥದಲ್ಲಿ ಅಮಿತ್ ಶಾ ಮಾತನಾಡಿದ್ರು. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಭಾರತ ಧರ್ಮಶಾಲೆಯಲ್ಲ, ಯಾರು ಬೇಕಾದ್ರೂ ಭಾರತದೊಳಗೆ ಬಂದು ವಾಸ ಮಾಡೋದಕ್ಕೆ ನಾವೇನು ಧರ್ಮಛತ್ರ ಕಟ್ಕೊಂಡಿಲ್ಲ ಅಂತ ಅಮಿತ್ ಶಾ ಲೋಕಸಭೆಯಲ್ಲಿ ಹೇಳ್ತಾರೆ. ಜೊತೆಗೆ ಈ ಕಾನೂನಿನಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಹೊಸ ಕಾನೂನಿನಲ್ಲಿ ವಲಸೆ ಅಧಿಕಾರಿಗಳಿಗೆ ಸ್ವಲ್ಪ ಜಾಸ್ತಿ ಅಧಿಕಾರವನ್ನ ಕೊಡಲಾಗಿದೆ. ವಿದೇಶಿಗರ ಮೇಲೆ ಕಂಪ್ಲೀಟ್ ಆದಂತಹ ನಿಗಾ ವಹಿಸಬಹುದು. ನಕಲಿ ವೀಸಾ ಬಳಸಿ ಏನಾದರೂ ಭಾರತಕ್ಕೆ ಬಂದಿದ್ದೆ ಆದ್ರೆ ಅವರನ್ನ ಗುರುತಿಸಿ ಅವರಿಗೆ ಶಿಕ್ಷೆ ಕೊಡಿಸಬಹುದು. ಅವರಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆಗೂ ಕೂಡ ಅವಕಾಶ ಇದೆ. ಜೊತೆಗೆ 10 ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದು. ವಿಶೇಷ ಸನ್ನಿವೇಶಗಳಲ್ಲಿ ಈ ಎರಡನ್ನೂ ಕೂಡ ವಿಧಿಸುವಂತಹ ಅವಕಾಶವನ್ನ ಕೂಡ ಈ ಮಸೂದೆಯಲ್ಲಿ ಕೊಡಲಾಗಿದೆ. ಇದು ನಕಲಿ ವೀಸಾ ಬಳಸಿ ಬಂದಂತವರಿಗೆ. ಇನ್ನು ವೀಸಾ ಇಲ್ಲದೆ ಭಾರತದಲ್ಲಿ ವಾಸ ಮಾಡ್ತಾ ಇರ್ತಾರಲ್ಲ ಅಂತ ವಿದೇಶಿ
ವಿದೇಶಿಗರಿಗೆ 5 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಬಹುದು, ಅಂದ್ರೆ ಜೈಲು ಶಿಕ್ಷೆ ವಿಧಿಸಬಹುದು, ಜೊತೆಗೆ 5 ಲಕ್ಷದವರೆಗೆ ಕೂಡ ದಂಡ ಹಾಕಬಹುದು. ವಿಶೇಷ ಸನ್ನಿವೇಶಗಳಲ್ಲಿ ಈ ಎರಡನ್ನೂ ಕೂಡ ವಿಧಿಸೋದಕ್ಕೆ ಅವಕಾಶವನ್ನ ಈ ಮಸೂದೆಯಲ್ಲಿ ಕೊಡಲಾಗಿದೆ. ಜೊತೆಗೆ ಈ ದೇಶದ ಹೋಟೆಲ್ಗಳಿರಬಹುದು, ಶಿಕ್ಷಣ ಸಂಸ್ಥೆಗಳಿರಬಹುದು, ಯೂನಿವರ್ಸಿಟಿಗಳಿರಬಹುದು, ಹಾಗೆ ಆಸ್ಪತ್ರೆಗಳು, ನರ್ಸಿಂಗ್ ಕಾಲೇಜುಗಳು, ಇಲ್ಲೆಲ್ಲ ಕೂಡ ವಿದೇಶಿಗರ ಮಾಹಿತಿಯನ್ನ ದಾಖಲು ಮಾಡುವಂತಹದ್ದು, ಅದನ್ನು ಸರ್ಕಾರಕ್ಕೆ ತಿಳಿಸುವಂತಹದ್ದು ಕಡ್ಡಾಯಗೊಳಿಸಲಾಗಿದೆ. ಅಂದ್ರೆ ಈಗ ಒಬ್ಬ ಆಸ್ಪತ್ರೆಗೆ ಯಾವುದೋ ವಿದೇಶಿ ಪ್ರಜೆ ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾನೆ ಅಂತಂದ್ರೆ ಆ ಮಾಹಿತಿಯನ್ನು ದಾಖಲು ಮಾಡಬೇಕು, ವಲಸೆ ಅಧಿಕಾರಿಗಳಿಗೆ ಆ ಮಾಹಿತಿಯನ್ನು ರವಾನಿಸಬೇಕು. ಯಾಕೆ ಈ ನಿಬಂಧನೆಗಳನ್ನು ವಿಧಿಸಲಾಗಿದೆ ಅಂತಂದ್ರೆ, ಒಂದು ವೇಳೆ ಅಕ್ರಮವಾಗಿ ಭಾರತದಲ್ಲಿ ಅವರು ನೆಲೆಸಿದ್ದೇ ಆದ್ರೆ ಇದನ್ನೆಲ್ಲ ಬಳಸ್ತಾರೆ. ಅವ್ರ ಮಕ್ಕಳು ಸ್ಕೂಲಿಗೆ ಹೋಗಬೇಕು, ಅವ್ರಿಗೆ ಹುಷಾರಿಲ್ಲ ಆದ್ರೆ ಆಸ್ಪತ್ರೆಗೆ ಹೋಗಬೇಕು, ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು, ಅಥವಾ ಯಾವುದಾದ್ರೂ ವಿಶೇಷ ಸನ್ನಿವೇಶದಲ್ಲಿ ಅವರು ಹೋಟೆಲ್ ನಲ್ಲಿ ಉಳಿದುಕೊಳ್ಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆಗ್ಲೂ ಕೂಡ ಅವರ ದಾಖಲೆಗಳನ್ನ ಹೋಟೆಲ್ ಸಿಬ್ಬಂದಿ ವೆರಿಫಿಕೇಶನ್ ಮಾಡಬೇಕು. ಒಂದು ವೇಳೆ ಬಾಡಿಗೆ ಮನೆಯನ್ನ ಪಡಿತಾ ಇದ್ದಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ಮನೆ ಮಾಲೀಕರು ಅದನ್ನ ಪರಿಶೀಲನೆ ಮಾಡಬೇಕು, ಸಂಬಂಧಪಟ್ಟವರಿಗೆ ಆ ಮಾಹಿತಿಯನ್ನ ಕೊಡಬೇಕು. ಈ ರೀತಿಯಾಗಿ ಅಕ್ರಮವಾಗಿ ಯಾರೂ ವಿದೇಶಿಗರು ನೆಲೆಸದಂತೆ ನೋಡಿಕೊಳ್ಳೋದಕ್ಕೆ ಈ ಕಾನೂನಿನಲ್ಲಿ ಕೆಲವೊಂದಷ್ಟು ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂದ್ರೆ ಸ್ವಲ್ಪದಾಗಿ ನಟ್ ಟೈಟ್ ಮಾಡಲಾಗಿದೆ. ಏನು ಬಹಳ ದೊಡ್ಡ ಮಟ್ಟದಲ್ಲಿ ಇದರಿಂದ ಪರಿವರ್ತನೆ ಆಗುತ್ತೆ, ಭಾರತದಲ್ಲಿರುವಂತಹ ಎಲ್ಲ ಅಕ್ರಮ ವಲಸಿಗರನ್ನ ಹುಡುಕಿ ದೇಶದಿಂದ ಹೊರಹಾಕಲಾಗುತ್ತೆ ಅಂತ ನಾನಂತೂ ಹೇಳೋದಿಲ್ಲ. ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಆರಂಭ ಮಾಡಿದೆ. ಆದ್ರೆ ವಿಪಕ್ಷಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದು. ಈ ಕಾನೂನನ್ನ ತರಬಾರದು, ಇಲ್ಲಿ ವಲಸೆ ಅಧಿಕಾರಿಗಳಿಗೆ ವಿಪರೀತವಾದಂತಹ ಅಧಿಕಾರ ಕೊಡಲಾಗ್ತಾ ಇದೆ, ಇದು ಈ ದೇಶದ ಇಮೇಜ್ಗೆ ಧಕ್ಕೆ ತರುತ್ತೆ, ನಾಳೆ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ವರ್ತಿಸಬಹುದು, ಹೀಗೆಲ್ಲ ವಿಪಕ್ಷಗಳು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ವು. ಆದರೆ ಮಿತ್ರರೇ, ಕೇಂದ್ರ ಸರ್ಕಾರ ಇದನ್ನೆಲ್ಲ ಕಿವಿಗೆ ಹಾಕೊಂಡಿಲ್ಲ. ವಿಪಕ್ಷಗಳು ಮುಂದುವರೆದು ಒಂದು ಡಿಮ್ಯಾಂಡ್ ಅನ್ನ ಇಟ್ವು, ಇದನ್ನ ಕೂಡ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವಹಿಸಿ ಅಂತ. ಮಿತ್ರರೇ, ಇವತ್ತು ಈ ದೇಶದಲ್ಲಿ ಎಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ 2019ರಿಂದ 2024ರವರೆಗೆ ನರೇಂದ್ರ ಮೋದಿ ಅವರಿಗೆ ಬಹಳ ದೊಡ್ಡ ಬಹುಮತ ಇತ್ತು. ಅದಕ್ಕೂ ಮುಂಚೆ 2014ರಿಂದ 2019ರವರೆಗೂ ಕೂಡ ಪೂರ್ಣ ಬಹುಮತದ ಸರ್ಕಾರವನ್ನ ಮೋದಿ ಮಾಡ್ತಾ ಇದ್ರು. ಆಗ ಯಾವ ಬಿಲ್ನ ಬಗ್ಗೆಯೂ ಕೂಡ ವಿಪಕ್ಷಗಳು ಏನೂ ಡಿಮ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದ್ರೆ ಇದನ್ನ JPC ಕೊಡಿ ಅಂತಾಗ್ಲಿ, ವಿಪರೀತವಾಗಿ ಚರ್ಚೆ ಮಾಡಿ ಅಂತಾಗ್ಲಿ ಏನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರ ಆ ಬಿಲ್ ಅನ್ನ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇತ್ತು, ಅದನ್ನ ಪಾಸ್ ಮಾಡ್ಕೊಳ್ತಾ ಇತ್ತು. ಆದ್ರೆ ನರೇಂದ್ರ ಮೋದಿ ಅವರ 3ನೇ ಅವಧಿಯಲ್ಲಿ ಅವರಿಗೆ ಪೂರ್ಣ ಬಹುಮತ ಇಲ್ಲ. ಅವರು ಮಿಲಿಜುಲಿ ಸರ್ಕಾರ ಮಾಡ್ಕೊಂಡಿದ್ದಾರೆ. ವಕ್ಫ್ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಮಾಡ್ತು, ನಾವು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವಹಿಸ್ತೀವಿ ಅಂತ. ಹೀಗಾಗಿ ಈಗ ವಿಪಕ್ಷಗಳು ಯಾವುದೇ ಕಾನೂನು ಬಂದರೂ ಕೂಡ ಅದನ್ನ ಜಂಟಿ ಸದನ ಸಮಿತಿಗೆ ವಹಿಸಿ, ಅಲ್ಲಿ ನೋಡೋಣ, ಚರ್ಚೆ ಮಾಡೋಣ, ಈ ರೀತಿಯಾಗಿ ಒಂದು ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದವೆ. ಆದರೆ ಕೇಂದ್ರ ಸರ್ಕಾರ ಈ ಮಸೂದೆಯ ವಿಚಾರದಲ್ಲಿ, ಅಂದ್ರೆ ವಲಸಿಗರ ನೀತಿಯ ವಿಚಾರವಾಗಿ ಹೊಸ ಮಸೂದೆ ಏನ್ ಬಂತು, ಅದಕ್ಕೆ JPCಯ ಡಿಮ್ಯಾಂಡ್ ಅನ್ನ ಒಪ್ಕೊಂಡಿಲ್ಲ. ಧ್ವನಿಮತದ ಮೂಲಕ ಲೋಕಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡಿದ್ರು, ಅದು ಶಾಸನವಾಗಿ ಈ ದೇಶದಲ್ಲಿ ಜಾರಿಗೆ ಬಂದಿದೆ. ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಅಮಿತ್ ಶಾ ಲೋಕಸಭೆಯಲ್ಲಿ ಈ ವಿಚಾರವನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಗಂಭೀರ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಚಾರಗಳೇನು ಕೇಳಿದ್ರೆ, ಇವತ್ತು ಅಕ್ರಮ ಬಾಂಗ್ಲಾದೇಶದ ವಲಸಿಗರು ದೊಡ್ಡ ಪ್ರಮಾಣದಲ್ಲಿ ಭಾರತವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಮೃದು ಧೋರಣೆ ತಾಳ್ತಾ ಇರುವಂತಹದ್ದು ಪಶ್ಚಿಮ ಬಂಗಾಳದ ಸರ್ಕಾರ. ಅಂದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರ ಇವರನ್ನು ನಿಗ್ರಹಿಸುವಂತಹ ಕೆಲಸ ಮಾಡ್ತಾ ಇಲ್ಲ, ಅವರಿಗೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅಮಿತ್ ಶಾ ಲೋಕಸಭೆಯಲ್ಲಿ ಹೇಳಿದ್ರು. ಯಾಕೆ ಈ ಮಾತು ಹೇಳಿದ್ರು ಕೇಳಿದ್ರೆ, ಇವತ್ತು ಭಾರತದಲ್ಲಿ ಪತ್ತೆ ಆಗ್ತಾ ಇರುವಂತಹ ಅತಿ ಹೆಚ್ಚಿನ ಸಂಖ್ಯೆಯ ಬಾಂಗ್ಲಾ ವಲಸಿಗರು ಪಶ್ಚಿಮ ಬಂಗಾಳದ 24 ಪರಗಣಾ ಜಿಲ್ಲೆಯ ಡಾಕ್ಯುಮೆಂಟ್ ಅನ್ನು ಹೊಂದಿರ್ತಾರೆ. ಅಂದ್ರೆ ಆ ಜಿಲ್ಲೆಯ ನಿವಾಸಿಗಳು ಅನ್ನುವಂತಹ ಡಾಕ್ಯುಮೆಂಟ್ ಅನ್ನು ಹೊಂದಿರ್ತಾರೆ. ಅವರ ಬಳಿಯಲ್ಲಿ 24 ಪರಗಣಾ ಜಿಲ್ಲೆಯ ಆಧಾರ್ ಕಾರ್ಡ್ ಇರುತ್ತೆ, ಜೊತೆಗೆ ವೋಟರ್ ID ಕೂಡ ಇರುತ್ತೆ. ಪಶ್ಚಿಮ ಬಂಗಾಳ ಸರ್ಕಾರ ಮೃದು ಧೋರಣೆಯನ್ನು ತಾಳಿರುವ ಕಾರಣದಿಂದಾಗಿಯೇ ಇದೆಲ್ಲ ನಡೀತಾ ಇದೆ ಹೀಗಂತ ಅಮಿತ್ ಶಾ ನೇರವಾಗಿ ಆರೋಪ ಮಾಡ್ತಾರೆ. ಈ ಹಿಂದೆ ಅಸ್ಸಾಂನಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರವೂ ಕೂಡ ಇದೇ ರೀತಿಯ ಮೃದು ಧೋರಣೆಯನ್ನು ತಳೆದಿತ್ತು. ಇದೇ ಕಾರಣದಿಂದ ಅಸ್ಸಾಂನಲ್ಲಿ ಅತಿದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸೋದಕ್ಕೆ ಕಾರಣವಾಯಿತು. ಇವತ್ತು ಅವರನ್ನು ಐಡೆಂಟಿಫೈ ಮಾಡೋದು ಕಷ್ಟ ಅನ್ನುವಂಥ ಹಂತಕ್ಕೆ ಬಂದಿದೆ. ಯಾಕೆಂದ್ರೆ ಎಲ್ಲರ ಬಳಿಯಲ್ಲೂ ಕೂಡ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಅವರು ಭಾರತ ದೇಶದ ಪ್ರಜೆಗಳಂತೆ ವಾಸ ಮಾಡ್ತಾ ಇದ್ದಾರೆ. ಯಾವುದು ಅಕ್ರಮ ಯಾವುದು ಸಕ್ರಮ ಅನ್ನುವಂಥದ್ದು ಗುರುತು ಮಾಡೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಗೆ ಅಲ್ಲಿನ ರಾಜ್ಯ ಸರ್ಕಾರಗಳು ತಂದಿದ್ದಾವೆ ಅಂತೇಳಿ ಅಮಿತ್ ಶಾ ಆರೋಪ ಮಾಡ್ತಾರೆ. ಮಿತ್ರರೇ, ಇಲ್ಲಿ ಅಮಿತ್ ಶಾ ಏನೋ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ನೀವು ಅಧಿಕಾರಕ್ಕೆ ಬಂದು ಇದು 11ನೇ ವರ್ಷ. ನಿಮಗೆ ಗೊತ್ತಿದೆ ಎಷ್ಟು ಜನ ಅಕ್ರಮ ವಲಸಿಗರು ಬಂದಿದ್ದಾರೆ, ಎಲ್ಲಿ ತಪ್ಪಾಗ್ತಾ ಇದೆ, ಯಾವ ಜಿಲ್ಲೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಯಾವ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದೆ. ಇದೆಲ್ಲ ಮಾಹಿತಿಯೂ ಕೂಡ ಕೇಂದ್ರ ಸರ್ಕಾರದ ಬಳಿಯಲ್ಲಿದೆ. ಏನು ಕೇಂದ್ರ ಸರ್ಕಾರಕ್ಕಿಂತ ಯಾವುದಾದ್ರೂ ರಾಜ್ಯ ಸರ್ಕಾರ ದೊಡ್ಡದಾಗಿರೋದಕ್ಕೆ ಸಾಧ್ಯವಾ? ಅಥವಾ ಕೇಂದ್ರ ಸರ್ಕಾರಕ್ಕಿಂತ ಯಾವುದಾದ್ರೂ ರಾಜ್ಯ ಹೆಚ್ಚು ಪವರ್ಫುಲ್ ಆಗಿರೋದಕ್ಕೆ ಸಾಧ್ಯವಾ? ಪಶ್ಚಿಮ ಬಂಗಾಳ ಸರ್ಕಾರ ತಪ್ಪು ಮಾಡ್ತಾ ಇದೆ, ಮಮತಾ ದೀದಿ ಅವರೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಿ. ಯಾವುದಾದ್ರೂ ಕಾನೂನಿನಲ್ಲಿ ತೊಡಕಿದೆ, ರಾಜ್ಯ ಸರ್ಕಾರದ ಮಾತನ್ನ ಕೇಂದ್ರ ಸರ್ಕಾರ ಕೇಳಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತಂದ್ರೆ ಅಂತಹ ಕಾನೂನನ್ನು ತಿದ್ದುಪಡಿ ಮಾಡಿ. ನಿಮ್ ಕೈಲಿ ಅಧಿಕಾರ ಇದೆ ತಾನೆ. ನಾನು ಯಾಕೆ ಅಮಿತ್ ಶಾ ಅವರ ಮಾತಿನ ಬಗ್ಗೆ ಇಷ್ಟೊಂದು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದ್ರೆ, ಅಮಿತ್ ಶಾ ಲೋಕಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ. ಅದೇನು ಕೇಳಿದ್ರೆ, ಇವತ್ತು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವೆ ಒಟ್ಟು 2216 ಕಿಲೋಮೀಟರ್ ಉದ್ದದ ಗಡಿ ಇದೆ. ಇದರಲ್ಲಿ ನಾವು ಈವರೆಗೆ ಕೇವಲ 1653 ಕಿಲೋಮೀಟರ್ಗೆ ಮಾತ್ರ ಬೇಲಿ ಹಾಕಿದೀವಿ.
ಮಾಡಿದ್ದೀವಿ. ಆದ್ರೆ ಇನ್ನೂ ಸಹ 563 ಕಿಲೋಮೀಟರ್ ಉದ್ದದ ಗಡಿಗೆ ನಾವು ಬೇಲಿ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಭೌಗೋಳಿಕ ಕಾರಣದಿಂದಾಗಿ 112 ಕಿಲೋಮೀಟರ್ಗೆ ಬೇಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಮಧ್ಯದಲ್ಲಿ ನದಿಗಳು ಬಂದಿದ್ದಾವೆ, ನದಿ ದಡದಲ್ಲಿ ಬೇಲಿ ಹಾಕೋದಕ್ಕೆ ಆಗ್ತಾ ಇಲ್ಲ, ನದಿಯನ್ನ ದಾಟಿಸಿ ಬೇಲಿ ಮಾಡುವಂತಹದ್ದು ಕಷ್ಟ ಆಗ್ತಾ ಇದೆ. ಅಂದ್ರೆ ಭೌಗೋಳಿಕ ಕಾರಣಗಳಿಂದಾಗಿ 112 ಕಿಲೋಮೀಟರ್ನಲ್ಲಿ ಬೇಲಿ ಮಾಡುವಂತಹದ್ದು ಬಹಳ ಕಷ್ಟ ಆಗಿದೆ. ಆದ್ರೆ 412 ಕಿಲೋಮೀಟರ್ ಜಾಗದಲ್ಲಿ ಯಾಕೆ ಬೇಲಿ ಇಲ್ಲ ಅಂತಂದ್ರೆ ಅಲ್ಲಿ ಬಂಗಾಳದ ಸರ್ಕಾರ ಭೂಮಿಯನ್ನ ಕೊಡ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ನಡುವೆ ಬೇಲಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಮಿತ್ ಶಾ ಹೇಳಿದ್ರು. ನಂತರ ಅಮಿತ್ ಶಾ ಹೇಳ್ತಾರೆ, ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ, ನಮ್ಮದೇ ಸರ್ಕಾರ ಬರುತ್ತಲ್ಲಿ, ಆಗ ನಾವು ಬೇಲಿಯನ್ನ ನಿರ್ಮಾಣ ಮಾಡ್ತೀವಿ. ನನ್ನ ಪ್ರಶ್ನೆ ಏನು ಕೇಳಿದ್ರೆ, ನಿಮ್ಮ ಸರ್ಕಾರ ಬರುವವರೆಗೂ ಕೂಡ ಅಲ್ಲಿ ಬೇಲಿ ಇರೋದು ಬೇಕಾಗಿಲ್ವಾ? ಅಕ್ರಮ ವಲಸಿಗರು ಭಾರತಕ್ಕೆ ಈಸಿಯಾಗಿ ಬರ್ತಾ ಇರಲ್ಲ. ಈ ಹೇಳಿಕೆ ಇದೆಯಲ್ಲ, ಅಮಿತ್ ಶಾ ಅವರ ಘನತೆಗೆ ತಕ್ಕದಾದಂತಹ ಹೇಳಿಕೆ ಅಲ್ಲ. ಈ ದೇಶದ ಗೃಹ ಮಂತ್ರಿಗಳಿಗೆ ಈ ಹೇಳಿಕೆ ಶೋಭೆ ತರುವುದಿಲ್ಲ. ನೀವು ಬಲಪ್ರಯೋಗ ಮಾಡಲೇಬೇಕು. ದೇಶದ ಭದ್ರತೆಯ ವಿಚಾರದಲ್ಲಿ ನೀವು ರಾಜಿ ಆಗಲೇಬಾರದು. ಕಾನೂನಿನ ತೊಡಕುಗಳಿದ್ರೆ ತಿದ್ದುಪಡಿಯನ್ನ ತನ್ನಿ. ದೇಶದ ರಕ್ಷಣೆಯಲ್ಲಿ ಯಾಕೆ ರಾಜಿ ಆಗ್ತೀರಿ? ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಇನ್ನೊಮ್ಮೆ ಅಧಿಕಾರಕ್ಕೆ ಬರೋದು ಮುಖ್ಯವೇ ಹೊರತು ಭಾರತದ ಭದ್ರತೆ ಅವರಿಗೆ ಮುಖ್ಯ ಅಲ್ಲ. ಬಾಂಗ್ಲಾದೇಶದಿಂದ ಬಂದ್ರೆ ನಮಗೆ ಓಟ್ ಜಾಸ್ತಿ ಆಗುತ್ತೆ ಅಂತ ಬಯಸುವಂತಹ ಒಂದು ದಟ್ಟ ದರಿದ್ರ ಸ್ಥಿತಿಯಲ್ಲಿ ಆ ಸರ್ಕಾರ ಇದೆ. ಎಷ್ಟರ ಮಟ್ಟಿಗೆ ಓಲೈಕೆ ರಾಜಕಾರಣ ಪಶ್ಚಿಮ ಬಂಗಾಳದಲ್ಲಿ ಇದೆ ಅಂತಂದ್ರೆ ಅಲ್ಲಿಯ ಡೆಮೋಗ್ರಫಿಯ ಬದಲಾಗುವಂತಹ ಹಂತಕ್ಕೆ ಹೋಗಿದೆ. ಈಗಾಗಲೇ ಅಲ್ಲಿ ಮುಸ್ಲಿಮರ ಸಂಖ್ಯೆ 31% ದಾಟ್ತಾ ಇದೆ. ಅವರೇನು ಭಾರತದಲ್ಲಿ ಹುಟ್ಟಿ ಬೆಳೆದಂತಹ ಮುಸ್ಲಿಮರು ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಇದೆಲ್ಲ ನಮಗೆ ಗೊತ್ತು. ಆದ್ರೂ ಕೂಡ ನಾವು ಕೈ ಕಟ್ಟಿ ಕೂರ್ತೀವಿ. ಯಾಕೆಂದ್ರೆ ಮುಂದಿನ ವರ್ಷ ನಮ್ಮ ಸರ್ಕಾರ ಬರುತ್ತೆ, ನಮ್ಮ ಸರ್ಕಾರ ಬಂದಾಗ ನಾವು ನೋಡ್ಕೊಳ್ತೀವಿ. ಹೀಗಂತ ಹೇಳೋದಿದೆಯಲ್ಲ, ಘನತೆಗೆ ತಕ್ಕನಾದಂತಹ ಹೇಳಿಕೆ ಅಲ್ಲ. ಮಿತ್ರರೇ, ನಾನು ಯಾಕೆ ಈ ವಿಚಾರದಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಈ ದೇಶಕ್ಕೆ ಇವತ್ತಲ್ಲ ನಾಳೆ ಈ ಅಕ್ರಮ ವಲಸಿಗರಿದಾರಲ್ಲ ಬಹಳ ದೊಡ್ಡ ಸಮಸ್ಯೆಯನ್ನ ತಂದಿಡ್ತಾರೆ. ಈ ವಿಚಾರದಲ್ಲಿ ಯಾವುದೇ ಸರ್ಕಾರವಾದರೂ ಕೂಡ ದಿಟ್ಟ ಕ್ರಮವನ್ನು ಕೈಗೊಳ್ಳಬೇಕು. ಅದು ಕರ್ನಾಟಕ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಪಶ್ಚಿಮ ಬಂಗಾಳದ ಸರ್ಕಾರಗಳಿರಬಹುದು. ಇದರಲ್ಲಿ ನಾವು ರಾಜಿಯಾಗಿದ್ದೆ ಆದ್ರೆ ಬಹುದೊಡ್ಡ ಆಪತ್ತನ್ನು ಎದುರಿಸಬೇಕಾಗುತ್ತೆ. ನಿಮಗೆ ಹಿಂದೊಂದು ಅಂಕಿಅಂಶವನ್ನ ಕೊಟ್ಟಿದ್ದೆ. ನಮ್ಮ ಬೆಂಗಳೂರಿನಲ್ಲಿ ಕೂಡ ಸರಿಸುಮಾರು 5 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಎನ್ನುವಂತ ರಿಪೋರ್ಟ್ ಇದೆ. ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ಅವರನ್ನ ಸಾಕ್ತಾ ಇದೆ. ಇದುವರೆಗೆ ನಮ್ಮ ಪೊಲೀಸರು ಏನಾದರೂ ಹೋಗಿ ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅಂತ ಪತ್ತೆ ಹಚ್ಚುವಂತ ಕೆಲಸ ಆಯ್ತಾ? ಒಂದಷ್ಟು ದಿನ ಸದ್ದಾಯ್ತು. ನಾವು ಬೆಂಗಳೂರಿನಲ್ಲಿ ಪಾಕ್ನ ಪ್ರಜೆಗಳನ್ನ ಬಂಧಿಸಿದೀವಿ, ಅವರು ಭಾರತದಲ್ಲಿ ಬಂದು ವಾಸ ಮಾಡ್ತಾ ಇದ್ರು, ನಮ್ಮ ಬೆಂಗಳೂರಿನ ಸಿಟಿಸನ್ ಆಗಿ ಹೋಗ್ಬಿಟ್ಟಿದ್ರು, ಹೀಗೆಲ್ಲ ನಮ್ಮ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿದ್ರು. ಆನಂತರ ಏನಾಯ್ತು? ನಮ್ಮ ಸರ್ಕಾರ ಅದನ್ನ ಕೈ ಬಿಡ್ತು. ನಮ್ಮ ಸರ್ಕಾರದ ಪ್ರಯಾರಿಟಿಯೇ ಅದಲ್ಲ. ನಮ್ಮ ನಾಚಿಗೇಡಿನ ರಾಜಕಾರಣಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡು ಹನಿ ಟ್ರಾಪ್ನ ಬಗ್ಗೆ ಚರ್ಚೆ ಮಾಡ್ತಾರೆ. ನಮ್ಮ ಮಂತ್ರಿ ಮನೆಗೆ ಯಾವುದೋ ಹುಡುಗಿ ಬಂದಿದ್ಲು, ನಮ್ಮ ಮಂತ್ರಿ ಗೊತ್ತೇ ಆಗಿಲ್ಲ, ಹನಿ ಟ್ರಾಪ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ, ಇಲ್ಲಿ ಸಿಡಿ ಮಾಡಿದ್ದಾರೆ. ನಾಚಿಕೆ ಆಗಬೇಕು ನಿಮಗೆ. ದೇಶ ಇಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ನಿರ್ಲಜ್ಜ ರಾಜಕಾರಣಿಗಳು ವಿಧಾನಸಭೆ ಲೋಕಸಭೆಯಲ್ಲಿ ಕೂತ್ಕೊಂಡು ಅವರ ವೈಯಕ್ತಿಕ ವಿಚಾರಗಳು, ಅವರು ಚಪಲಕ್ಕೆ ಬಲಿಯಾಗಿದ್ದನ್ನ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡ್ತಾರಲ್ಲ. ಈ ರಾಜ್ಯ ಮತ್ತು ದೇಶದ ದುರಂತ ಸ್ಥಿತಿಯನ್ನು ನೋಡಿ. ಈ ಅಕ್ರಮ ವಲಸಿಗರ ವಿಚಾರದಲ್ಲಿ ದೆಹಲಿ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡಿದೆ. ದೆಹಲಿಯಲ್ಲಿರುವಂತಹ ಸ್ಲಮ್ಗಳಿಗೆ ಹೋಗ್ತಿರುವಂತಹ ಪೊಲೀಸರು ಅಲ್ಲಿನ ಎಲ್ಲ ವ್ಯಕ್ತಿಗಳ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ರೇಷನ್ ಕಾರ್ಡ್ಗಳಿದಾವೆ. ಅಷ್ಟೇ ಯಾಕೆ, ಮೊಬೈಲು, ಸಿಮ್ ಕಾರ್ಡ್ಗಳನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ದೆಹಲಿ ಸರ್ಕಾರ ಅಕ್ರಮ ವಲಸಿಗರ ವಿಚಾರದಲ್ಲಿ ಅಂತಹದೊಂದು ದಿಟ್ಟ ಕ್ರಮವನ್ನು ಕೈಗೊಂಡಿದೆ. ನಾನು ಹೇಳ್ತಾ ಇರುವಂತಹದ್ದೇನು ಕೇಳಿದ್ರೆ, ಇಡೀ ದೇಶದಲ್ಲಿ ಇಂತಹ ಬೆಳವಣಿಗೆಗಳಾಗಬೇಕು. ದೇಶದಲ್ಲೇ ಒಂದು ದೊಡ್ಡ ಅಭಿಯಾನವೇ ಆಗಬೇಕು. ಅದನ್ನ ಕೇಂದ್ರ ಸರ್ಕಾರವೂ ಆರಂಭಿಸಲಿ, ರಾಜ್ಯ ಸರ್ಕಾರಗಳು ಅದಕ್ಕೆ ಕೈ ಜೋಡಿಸಲಿ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಏನೋ ವಲಸೆ ನೀತಿಯಲ್ಲಿ ಒಂದು ಸಣ್ಣ ಕಾನೂನನ್ನ ತಂದ್ರೆ ಅದಕ್ಕೆ ಅಡ್ಡಿಪಡಿಸುವಂತಹ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇದ್ರೆ ಈ ದೇಶದ ಭದ್ರತೆಯನ್ನ ಖಾತ್ರಿಪಡಿಸುವವರು ಯಾರು? ಹೀಗಂತ ಒಂದು ಪ್ರಶ್ನೆ ಮೂಡುತ್ತೆ. ಮಿತ್ರರೇ, ಕೇಂದ್ರ ಸರ್ಕಾರ ತಂದಿರುವಂತಹ ಹೊಸ ಕಾನೂನು ಹಾಗೂ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗರ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳಬೇಕು? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ